the diagonal of a quadrilateral ABCD intersect each other at a point O such that AO by OB is equal to CO by OD. Show that ABCD is a trapezium. ಹುಡುಗರ ಇದು ಉಲ್ಟಾ ಒಂದು ಪ್ರಾಬ್ಲಮ್ ಮಾಡಿದ್ದೀವಿ, ಬೇಕಾದ್ರೆ ಹೋಗಿ ನೋಡ್ಬೋದು ನೀವು. ಇದು ಅದರದ್ದು ಉಲ್ಟಾ. ಸೊ ಮೊದಲನೇದಾಗಿ ನಾವು ಚಿತ್ರ ಬಿಟ್ಕೊಬೇಕಾಗುತ್ತೆ. ಚಿತ್ರ ಇಲ್ಲ. ಕೊನೆಗೆ ನಾವು ಟ್ರಪೀಸಿಯಂ ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ಟ್ರಪೀಸಿಯಮೇ ಬರ್ಕೊಂಡ ಅಲ್ವಾ. ಸೊ ಟ್ರಪೀಸಿಯಂ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಇರುತ್ತೆ. ಇಷ್ಟೊಂದು ಬೇಡ, ಒಂದೇ ನಿಮಿಷ. ಆಸಿ. ಸೊ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ದ ಡಯಾಗನಲ್ ಆಫ್ ದ quadrilateral ABCD intersect each other at a point O. ಸೊ ನಮ್ಮ ಮೊದಲನೇದಾಗಿ ಇದು ನಮ್ಮ quadrilateral ABCD. ಇದ್ರ ಡಯಾಗನಲ್ ಬಂದು AC ಮತ್ತೆ BC intersecting at O. ನಾವೇನು ಮತ್ತೇನು ಕೊಟ್ಟಿದ್ದಾರೆ, AO by PO is equal to CO by OD. ಇದು ರೇಷಿಯೋ ವಿಚಿತ್ರವಾಗಿದೆ, ಸ್ವಲ್ಪ ರೀಅರೇಂಜ್ ಮಾಡ್ಕೊಳ್ಳೋಣ. ಶೋ ದಟ್ ABCD ಇಸ್ ಅ ಟ್ರಪೀಸಿಯಂ. ಇದು ಟ್ರಪೀಸಿಯಂ ಅಂತ ಪ್ರೂವ್ ಮಾಡಬೇಕು. ಅಂತ ಹೇಳಿದ್ರೆ ಏನು, AB ಇಸ್ ಪ್ಯಾರಲಲ್ ಟು DC ಅಂತ ಪ್ರೂವ್ ಮಾಡಬೇಕು ಅಲ್ವಾ. ಟ್ರಪೀಸಿಯಂ ಅಂತ ಹೇಳಿದ್ರೆ ಏನು, ಟ್ರಪೀಸಿಯಂ ಇಸ್ ಅ ಫಿಗರ್ ಇಸ್ ಅ ಕ್ವಾಡ್ರಿಲ್ಯಾಟರಲ್ ವೇರ್ ಒನ್ ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಇವೆಲ್ಲ ಪ್ರಾಪರ್ಟೀಸ್ ನಿಮ್ಗೆ ಗೊತ್ತಿರಬೇಕು. ಇದೆಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ಬೇಸಿಕ್ಸ್ ಅಲ್ಲಿ ಇದೆ, ಅಲ್ಲಿ ಹೋಗಿ ನೋಡ್ಕೊಂಡು ಈ ತರ ಪ್ರಶ್ನೆ ಎಲ್ಲ ಶುರು ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಮಾಡಕ್ ಹೋಗ್ಬಿಡಿ. ಪ್ರಾಪರ್ಟೀಸ್ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ನಿಮ್ಮ ಒಂದು ಅರ್ಧ ಗಂಟೆ ಕೂತಿಯೋ ನಿಮ್ಗೇನು ಅರ್ಥನೂ ಆಗಲ್ಲ, ಫ್ರಸ್ಟ್ರೇಟ್ ಆಗಿ ಮ್ಯಾಥ್ಸ್ ಕಷ್ಟ ಅಂತ ಎದ್ದೊಳ್ತೀರಾ. ಸೊ ಆ ಥರ ಮಾಡ್ಕೊಳಕ್ ಹೋಗ್ಬಿಡಿ. ಬೇಸಿಕ್ ಇಂದ ಬಿಲ್ಡ್ ಮಾಡ್ಕೊಂಡು ಹೋಗಿ, ಅವಾಗ ನಿಮ್ ಮ್ಯಾಥ್ಸ್ ಸುಲಭ ಆಗುತ್ತೆ, ಕೆಲಸನೂ ಬೇಗ ಆಗುತ್ತೆ. ಹೇಗೆ ಮಾಡೋದಿದೆನಾ, EO by BO. ಸೊ ಮೊದಲನೇದಾಗಿ EO by BO ಬೇರೆ ಬೇರೆ ಸೈಡಲ್ಲಿದೆ, ಇದನ್ನು ನಾವು ರೀಅರೇಂಜ್ ಮಾಡ್ಕೊಳ್ಳೋಣ. ಸೊ ಒಂದು ರಫ್ ಸ್ಪೇಸ್ ತಗೊಳ್ಳಿ, ಇಲ್ಲೇ ಬರ್ಕೊಳ್ಳೋಣ. EO by OC ಈ ಕಡೆ ಕಳಿಸ್ತೀನಿ, OB ಆ ಕಡೆ ಕಳಿಸ್ತೀನಿ, by OD. EO by OC, BO and OD. ಸೊ ಇವಾಗ ಇದೊಂದು ಸೈಡಲ್ಲಿದೆ, ಇದೊಂದು ಸೈಡಲ್ಲಿದೆ. ಸರಿ, ರೇಷಿಯೋಸ್ ಈಕ್ವಲ್ ಅಂತ ಕಟ್ಟಿದ್ದಾರೆ. ಅದೇನು ಉಪಯೋಗ ಬರುತ್ತೆ, ತಕ್ಷಣಕ್ಕೆ ಏನೂ ಬರಲ್ಲ. ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, BPT ಗೊತ್ತಿದೆ ನಿಮ್ಗೆ, ಇದು ರೇಷಿಯೋಸ್ ಈಕ್ವಲ್ ಆಗಿದೆ, ಪ್ಯಾರಲಲ್ ಹೇಗೆ ಪ್ರೂವ್ ಮಾಡೋದು ಅಂತ. ಕಾನ್ವರ್ಸ್ ಆಫ್ BPT ಉಪಯೋಗಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಒಂದು ಲೈನ್ ತಗೋಬೇಕು, ದಟ್ ಇಸ್ ಪ್ಯಾರಲಲ್ ಟು ಡ್ರಾನ್ ಪ್ಯಾರಲಲ್ ಟು ಅದರ್ ಸೈಡ್ ಅಂತ ಅನ್ಕೊಳ್ಳೋಣ. ಸೊ ಏನು ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಒಂದು ಲೈನ್ ಕನ್ಸಿಡರ್ ಮಾಡೋಣ, ಸರಿನಾ. ಎನ್ ಅಂತ ಕರ್ಕೊಳ್ಳಿ. NO is drawn parallel to DC. ಇದು ನಿಮ್ಮ ಕನ್ಸ್ಟ್ರಕ್ಷನ್. ಏನಕ್ಕೆ, ಇದರ ಪ್ಯಾರಲಲ್ ಅಂತ ಕನ್ಸ್ಟ್ರಕ್ಟ್ ಮಾಡಿದಾಗ ನೀವು BPT ತಾನೇ ಉಪಯೋಗಿಸೋಕ್ಕಾಗದು, ಇದನ್ನು ಉಪಯೋಗಿಸೋಕ್ಕಾಗಲ್ಲ, ಸರಿನಾ. ಆಯ್ತು, ಇವಾಗ ಇದು ಕನ್ಸ್ಟ್ರಕ್ಟ್ ಮಾಡಿದ್ದೀನಿ, ಇದರಿಂದ ಏನು ಉಪಯೋಗ, ಸಿಂಪಲ್. ಇವಾಗ ಏನು ಮಾಡಿದಿರೋ ಕೆಲಸನ ಆ ಕೆಲಸ ಉಪಯೋಗಿಸ್ಕೊಂಡು, ಮತ್ತೆ ಇಲ್ಲಿ ಗೀವನ್ ಏನಿದೆಯೋ ಅದನ್ನು ಉಪಯೋಗಿಸ್ಕೊಂಡು, ಸರಿನಾ, NO ಮತ್ತೆ AB ಪ್ಯಾರಲಲ್ ಅಂತ ಪ್ರೂವ್ ಮಾಡಿದ್ರೆ, ಇದಕ್ಕೆ ಪ್ಯಾರಲಲ್ಲು, ಇದು ಪ್ಯಾರಲಲ್ಲು, ಹಾಗಾಗಿ AB ವಿಲ್ ಬಿ ಪ್ಯಾರಲಲ್ ಟು DC ಅಂತ ಪ್ರೂವ್ ಮಾಡ್ಬೋದು. ಬರೋದು ನೋಡ್ತೀನಿ, ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ. ಸೊ ಮತ್ತೊಂದ್ಸತಿ ಹೇಳ್ತೀನಿ, ಡಯಾಗನಲ್ ಆಫ್ ಅ ಕ್ವಾಡ್ರಿಲ್ಯಾಟರಲ್. ಓಕೆ, ಇದು ಒಂದು ಕ್ವಾಡ್ರಿಲ್ಯಾಟರಲ್ 4-sided ಫಿಗರ್, intersect at O. The diagonals are intersecting at O. ಸರಿ, such that AO by OB is equal to OC by OD. ಅದನ್ನ ರೀಅರೇಂಜ್ ಮಾಡಿಕೊಂಡು ಸೈಡಲ್ಲಿ ಸಣ್ಣದಾಗಿ ಬರ್ಕೊಂಡಿದ್ದೇನೆ. ಸೊ AO by OC ನನಗೆ ಮತ್ತೆ BO by OD ಅಂತ ಸಿಕ್ತು. ಸೊ ನಾನು BPT ಅಪ್ಲೈ ಮಾಡೋದಕ್ಕೆ ಒಂದು ಪ್ಯಾರಲಲ್ ಲೈನ್ ಬೇಕು, ಹಾಗಾಗಿ ನಾನು NO ಪ್ಯಾರಲಲ್ ಟು DC ಅಂತ ಬರ್ಕೊಂಡೆ. ನೀವು ಕೇಳ್ಬೋದು, ಸರ್ NO is also parallel to AB ಅಂತ ಬರ್ಕೊಳಕ್ಕಾಗಲ್ವಾ? ಆಗಲ್ಲ. ಒಂದಕ್ಕೆ ಬರ್ಕೊಬೋದು, ಇನ್ನೊಂದಕ್ಕೆ ಹೇಗೆ ಬರ್ಕೊತೀರಾ, ನಮ್ಗೆ ಗೊತ್ತಿಲ್ವಲ್ಲ.
ಸರಿನಾ? ನೀವು ಬೇಕಾದ್ರೆ NO is parallel to AB ಅಂತ ಬರ್ಕೊಬೋದು, ಬಟ್ ನಾಟ್ DC ಅಟ್ ದ ಸೇಮ್ ಟೈಮ್. ಇಲ್ಲಿ ನಾನು DC ಅಂತ ಬರ್ಕೊಂಡಿದ್ದೀನಿ, NO is parallel to DC ಅಂತ ಬರ್ಕೊಂಡಿದ್ದೀನಿ. ಹಾಗಾಗಿ ಇಟ್ ಕಾಂಟ್ ಬಿ ಪ್ಯಾರಲಲ್ ಟು AB ಅಟ್ ದ ಸೇಮ್ ಟೈಮ್. ಯಾಕಂದ್ರೆ ಅದು ಪ್ರೂವ್ ಮಾಡ್ಬೇಕು ನಾವು. ಕನ್ಸ್ಟ್ರಕ್ಷನ್ ಹೇಗೆ ಬೇಕಾದ್ರೂ ಮಾಡ್ಕೊಬೋದು, ಬಟ್ ಎಲ್ಲ ಸ್ಯಾಟಿಸ್ಫೈ ಆಗುವಂಥ ಕನ್ಸ್ಟ್ರಕ್ಷನ್ ಮಾಡೋದಕ್ಕಾಗಲ್ಲ. ಸರಿನಾ? ಸೊ ಮೊದಲನೇದಾಗಿ ಗಿವನ್ AO by BO is equal to CO by OD. ಸೊ ಇದನ್ನು ನಾವು ರೀಅರೇಂಜ್ ಮಾಡ್ಕೊಳ್ಳೋಣ. ಸೊ ಏನಾಗುತ್ತೆ, AO by CO is equal to BO by DO. ಇದನ್ನ ಇಕ್ವೇಶನ್ 1 ಅಂತ ಬರ್ಕೊಳ್ಳಿ. ಉಪಯೋಗ ಬಂದೇ ಬರುತ್ತೆ ಇದು. ಅದಾದ್ಮೇಲೆ ಮುಂದಿನ ಭಾಗ ಕನ್ಸ್ಟ್ರಕ್ಷನ್. ಹೇಗೆ ಕನ್ಸ್ಟ್ರಕ್ಷನ್ ಹುಡುಗರ? ಡ್ರಾ NO parallel to DC where N is a point on AD. ಸರಿನಾ? ಸೊ N is a point on AD, ಇದನ್ನು ಪ್ಯಾರಲಲ್ ಅಂತ ಬರ್ಕೊಂಡಿದ್ದೀವಿ. ಇವಾಗಿಂದ ಪ್ರೂಫ್. In triangle ADC as NO is parallel to DC as per BPT, as per BPT, AN by ND is equal to AO by OC. AN by ND is equal to AO by OC. ಇವಾಗ ನೋಡಿ, ಈಕ್ವೇಶನ್ 1 ಮತ್ತೆ 2 ಏನ್ ಕನ್ಕ್ಲೂಡ್ ಮಾಡ್ಬೋದು ನೀವೇ ಹೇಳಿ. ಇಲ್ಲಿ ನೀವು AO by OC, AO by OC ನಿಮ್ಮ ನೆಗೋಷಿಯೇಟರ್ ಕಾಮನ್ ಆಗಿದೆ ಅಲ್ವಾ? ಸೊ ಏನ್ ಹೇಳ್ಬೋದು ಫ್ರಮ್ 1 and 2? ಹುಡುಗರು ಏನ್ ಹೇಳ್ಬೋದು? BO by OD is equal to AN by ND. ಇದನ್ನ ನಾವು ಪ್ರೂವ್ ಮಾಡಿದ್ವಿ. ಏನು ಉಪಯೋಗ ಬರುತ್ತೆ ನೋಡೋಣ ಇವಾಗ. BO by OD is equal to AN by ND. ಸ್ವಲ್ಪ ವಿಚಿತ್ರವಾಗಿರ್ಬೋದು, ಇದನ್ನ ರೀಅರೇಂಜ್ ಮಾಡ್ಕೊಳ್ಳಿ. ಆಲ್ಸೋ OD by OB is equal to ND by AN. ಏನ್ ಮಾಡಿದ್ವಿ ನಾವಿಲ್ಲಿ? ಇನ್ವರ್ಟೆಡ್ ಬೋತ್ ದ ಸೈಡ್ಸ್. ಸರಿನಾ? ವಿ ಇನ್ವರ್ಟೆಡ್ ಬೋತ್ ದ ಸೈಡ್ಸ್. ಮುಂದೇನ್ ಮಾಡಬೇಕು ಯೋಚನೆ ಮಾಡಿ. DND or DN by NA is equal to DO by OB. ಇದು ಮತ್ತೆ ಇದು ಈಕ್ವಲ್ ಆಗಿದೆ. ಸೊ ಇನ್ ಟ್ರಯಾಂಗಲ್ DAB, ಇದನ್ನ ಇಕ್ವೇಶನ್ 3 ಅಂತ ಬರ್ಕೊಳ್ಳಿ. ಫ್ರಮ್ equation 3 and corners of BPT ಏನು ಕನ್ಕ್ಲೂಡ್ ಮಾಡ್ಬೋದು? NO is parallel to AB ಅಲ್ವಾ? ಸೊ ಇದು ನಿಮ್ಮ ಲಾಸ್ಟ್ 2 ಲೈನು ನಿಮ್ಮ ಉತ್ತರ ಆಗೋಗುತ್ತೆ. NO parallel to AB, but NO is also parallel to DC, but NO is parallel to DC construction. Correct? Therefore, DC is parallel to AB and thus ABCD is a trapezium, hence proved. ಸರಿನಾ? ಅಷ್ಟೇ, ಇನ್ನೇನು ಇಲ್ಲ. ಸೊ ನಿಮ್ಗೆ ಯಾವತ್ತಿದ್ರೂ ವಿಚಿತ್ರವಾಗಿ ಏನೋ ರೇಷಿಯೋ ಬಂತು ಅಂತ ಹೇಳಿದ್ರೆ
ಸ್ವಲ್ಪ ಈ ಕಡೆ ಆ ಕಡೆ ಮಾಡಿಕೊಂಡು ಪ್ರಶ್ನೆ ತಿರ್ಗಾ ನೋಡಿ, ಉತ್ತರ ಅಲ್ಲೇ ಇರುತ್ತೆ. ಸೊ ಇಲ್ಲಿ ನಾವು BPT ಅಪ್ಲೈ ಮಾಡಬೇಕಾಯಿತು. ಆ್ಯಕ್ಚುಲಿ ಇನ್ನೊಂದು ರೀತಿಯಲ್ಲೂ ಕೂಡ ಮಾಡ್ಬೋದು ಈ ಪ್ರಶ್ನೆನ, ಬಟ್ ಇಲ್ಲಿ BPT ಅಪ್ಲೈ ಮಾಡ್ತಾ ಇದ್ದೀವಿ. ಸಿಮಿಲಾರಿಟಿ ಉಪಯೋಗಿಸ್ಬೋದು ಈ ಪ್ರಶ್ನೆಯಲ್ಲಿ, ಬಟ್ ನಾನು ಇನ್ನೂ ಸಿಮಿಲಾರಿಟಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಲ್ಲ, ಹಾಗಾಗಿ BPT ಉಪಯೋಗಿಸ್ತಾ ಇದ್ದೀನಿ. ಸೊ BPTಗೆ ಒಂದು ಲೈನ್ ಪ್ಯಾರಲಲ್ ಆಗಿರಬೇಕು. ಸೊ ಒಂದು ಲೈನ್ ಕನ್ಸ್ಟ್ರಕ್ಟ್ ಮಾಡ್ತೀನಿ. ಒಂದು ಸೈಡ್ ಮಾತ್ರ ಪ್ಯಾರಲಲ್ ಆಗಿರುತ್ತೆ, ಇನ್ನೊಂದು ಸೈಡ್ ಪ್ಯಾರಲಲ್ ಆಗಿರಲ್ಲ ಅಂತ ಹೇಳಿದ್ರೆ ಆ ಥರ ಕನ್ಸ್ಟ್ರಕ್ಟ್ ಮಾಡೋದಕ್ಕಾಗಲ್ಲ. ಸೊ ಒಂದು ಲೈನ್ ಪ್ಯಾರಲಲ್ ಆಗಿದ್ದು ಕನ್ಸ್ಟ್ರಕ್ಟ್ ಮಾಡಿ ಸುಮ್ಮನೆ ಅಪ್ಲೈ ಮಾಡಿದೆ BPTನ. ಗಿವನ್ BPT ಇವೆರಡು ಕಂಪೇರ್ ಮಾಡಿದೆ, ಆಮೇಲೆ ಆನ್ಸರ್ ಅದಷ್ಟು ಅದೇ ಬಂತು. ಸರಿನಾ? ಅಷ್ಟೇನೆ ನೋಡಿ, ಇದು ಕೊನೆಯ ಕ್ವಶನ್ ಈ ಸೆಕ್ಷನ್ನಲ್ಲಿ. ಇಷ್ಟೆಲ್ಲರೂ ನೋಡಿದ್ರಿ, ಇಷ್ಟವರೆಗೂ ನೋಡಿದ್ರಿ ನೀವು. ಒಂದು ಸಣ್ಣ ಪುಟ್ಟ ಈ ಕಡೆ ಆ ಕಡೆ ಅಡ್ಜಸ್ಟ್ಮೆಂಟ್ ಮಾಡಿ ಮತ್ತು ಈ ನೆಗೋಷಿಯೇಟಿಂಗ್ ಸೈಡ್ ಹುಡುಕಿ ನಿಮ್ಮ BPT ಪ್ರಶ್ನೆ ಅದಷ್ಟು ಕಡೆ ಆಗೋಗುತ್ತೆ. ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ BPT ಅಪ್ಲೈ ಮಾಡಿ, ಏನೇನು ಡಯಾಗ್ರಾಮ್ಗೆ ಆಗುತ್ತೋ ಅದಕ್ಕೆ BPT ಅಪ್ಲೈ ಮಾಡಿ ಒಂದು ಕನ್ಕ್ಲೂಷನ್ ಬಂತು ಅಂತ ಹೇಳಿದ್ರೆ ಉತ್ತರ ಅಲ್ಲೇ ಸಿಗುತ್ತೆ ಅಲ್ವಾ? ಸೊ ಇವೆಲ್ಲ ಅಷ್ಟು ಕಷ್ಟ ಆಗಲ್ಲ, ಸ್ವಲ್ಪ ಸಮಾಧಾನವಾಗಿ ಮಾಡಬೇಕಾಗುತ್ತೆ ಅಷ್ಟೇ. ಹಾಂ, ಪಾಸ್ ಮಾಡಿ ನೋಡೋರು ನೋಡ್ಬೋದು.